ಜ್ಞಾನ ಪ್ರಕಾಶ ಜ್ಞಾನ ಪ್ರಕಾಶವರು ತಮ್ಮ ಇದು ವರದಿ ಸರಿ ಇಲ್ಲ, ನಾನು ಅಂಬೇಡ್ಕರ್ ಬಗ್ಗೆ ಸುಮ್ಮನೆ ಮಾತಾಡ್ತಿದ್ದೆ ವೇದಿಕೆಯಲ್ಲಿ, ತಿರಸ್ಕಾರ ಮಾಡಿರ್ತಕ್ಕಂಥ ಇತಿಹಾಸನೇ ನಮ್ಮದಲ್ಲ. ಸದಾಶಿವರು ವರದಿ ಕೊಟ್ಟರೆ ಅದನ್ನು ಒಪ್ಕೊಂಡಿದ್ದೀವಿ. ನಾಗಮೋಹನ್ ದಾಸ್ ಅವ್ರ ವರದಿಗಿಂತ ಮುಂಚೆ ಮಾಧುಸ್ವಾಮಿ ವರದಿ ಕೊಟ್ಟರೆ ಅದನ್ನು ಕೊಟ್ರೆ ಅಂದಿವಿ. ಜಾತಿನ ಬರ್ಸಕಾಲಕ್ಕೆ ಮಕ್ಕೊಂಡು ಬರೆಸಿರ್ತಕ್ಕಂಥ ವರದಿನ ಒಪ್ಕೊಳ್ಳಾರ್ದೇ ಯಾಕೆ ಈ ಥರ ನೀವು ನಾಟಕವನ್ನು ಮಾಡ್ತಾ ಇದ್ದೀರಿ? ಬಂಧುಗಳೇ ನಮಸ್ಕಾರ, ನಾನು ನಿಮ್ಮ MP ಮುದಾಳೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬಹಳಷ್ಟು ರೀತಿಗಳಿಂದ ಸಮಸ್ಯೆಗಳಿಗೆ ಗೂಡಾಗಿರುವಂಥ ಈ ಒಳ ಮೀಸಲಾತಿಯ ಅಂತ್ಯ ಹಾಡಬೇಕಾಗಿದೆ. ಹಾಗಾಗಿ ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಮೈಸೂರಿನ ಜ್ಞಾನಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಿಂದ ಬಲಗೈ ಸಮುದಾಯದ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಮತ್ತು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಿರುವ ಹಾಗೆ ಅನೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿಗಳ ಬಗ್ಗೆ ಟೀಕೆ ಟಿಪ್ಪಣಿ ವ್ಯಂಗ್ಯಗಳನ್ನು ಮಾಡುತ್ತಿರುವಂತಹ ಮಾದಿಗ ಸಮಾಜದವರಿಗೆ ಒಂದಿಷ್ಟು ಖಡಕ್ ಆಗಿ ಮಾತನಾಡಿದ್ದಾರೆ ನಮ್ಮ ಸ್ವಾಮೀಜಿಗಳು. ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ, ಏನ್ ಹೇಳಿಲ್ಲ ಎಂಬುದನ್ನ ನಿಮಗೆ ನಾವು ತೋರಿಸ್ತೀವಿ ನಾರಾಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯಲ್ಲಿ. ಬಂಧುಗಳೇ, ಈ ಒಂದು ಅವೈಜ್ಞಾನಿಕವಾಗಿರ್ತಕ್ಕಂಥ ವರದಿಯನ್ನ ಎಲ್ಲ ಕೂತುಕೊಂಡು ಕುಡಿದುಕೊಂಡು ಕೆಲಸ ಮಾಡಿರುವಂತದ್ದೇ ಕಾಣ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳ್ತಾ ಇದ್ದಾರೆ. ನಿಜಕ್ಕೂ ಅದು ಸತ್ಯವೇ ಆಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಸರ್ಕಾರಕ್ಕೆ ತೋರಿಸಲೇಬೇಕಾಗಿದೆ. ಹಾಗಾಗಿ ಎಲ್ಲ ಬಲಗೈ ಸಮುದಾಯದ ಎಲ್ಲ ಸಮಾಜದ ಮುಖಂಡರು ಭಾಗವಹಿಸಿ ಈ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿಕೊಡ್ಬೇಕಾಗಿ ಮನವಿ ಸಹ ಮಾಡಿಕೊಂಡಿದ್ದಾರೆ. ಬನ್ನಿ ನಿಮ್ಗೆ ನಿಮ್ಮ ಸಂಪೂರ್ಣವಾದ ವಿವರಗಳನ್ನು ತೋರಿಸ್ತೀವಿ. ಜ್ಞಾನಪ್ರಕಾಶ್ ಸ್ವಾಮೀಜಿ ಅವರು ಹೇಳ್ತಕ್ಕಂಥ ಮಾತು ಅಕ್ಷರಶಃ 100ಕ್ಕೆ 100 ಸತ್ಯ. ಇದು ನಮ್ಮ ನಾರಾಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯಲ್ಲಿ ಬಿತ್ತರಗೊಳಿಸ್ತಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. ನಮ್ಮ ಈ ಒಂದು ಕಳಕಳಿಯ ಮನವಿ ಏನು ಇವತ್ತಿನ ಮಾಧ್ಯಮ ಗೋಷ್ಠಿಯಲ್ಲಿ ಅಂದರೆ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದ ನಿರ್ಣಯ ಏನಂದ್ರೆ, ಇವತ್ತೇನು 19ನೇ ತಾರೀಕು ಬರ್ತಾ ಇರ್ತಕ್ಕಂಥ ಈ ಬಿಲ್ಲು ಏನು ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ, ಇದನ್ನ ಪರಿಷ್ಕರಿಸಬೇಕು. ಅವಕಾಶ ಕೊಟ್ಟಿಲ್ಲ, ತಿರಸ್ಕರಿಸಬೇಕು. 19ನೇ ತಾರೀಕು ಬರ್ತಾ ಇರ್ತಕ್ಕಂಥ ಈ ಬಿಲ್ಲು ಏನು ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ, ಇದನ್ನ ಪರಿಷ್ಕರಿಸಬೇಕು. ಅವಕಾಶ ಕೊಟ್ಟಿಲ್ಲ, ತಿರಸ್ಕರಿಸಬೇಕು. 19ನೇ ತಾರೀಕು ಬರ್ತಾ ಇರ್ತಕ್ಕಂಥ ಈ ಬಿಲ್ಲು ಏನು ನಾಗಮೋಹನ್ ದಾಸ್ ಏನು ವರದಿ ಕೊಟ್ಟಿದ್ದಾರೆ, ಇದನ್ನ ಪರಿಷ್ಕರಿಸಬೇಕು. ಅವಕಾಶ ಕೊಟ್ಟಿಲ್ಲ, ತಿರಸ್ಕರಿಸಬೇಕು. ಇದು ನಮ್ಮ ಒಕ್ಕರಲ ಅಭಿಪ್ರಾಯ ನಿರ್ಣಯ. ಇದು ನಮ್ಮ ಒಕ್ಕರಲ ಅಭಿಪ್ರಾಯ ನಿರ್ಣಯ. ಇದು ನಮ್ಮ ಒಕ್ಕರಲ ಅಭಿಪ್ರಾಯ ನಿರ್ಣಯ. ಎರಡನೇ ನಿರ್ಣಯ ಏನಂತ ಅಂದ್ರೆ, ಏನು ಇವತ್ತು ನಾಗಮೋಹನ್ ದಾಸ್ ಅವರು ಜಾತಿಗಳ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿದ್ರೆ, ಜಾತಿಗಳನ್ನೇ ತೆಗೆದು ಇನ್ನೊಂದು ಜಾತಿಗೆ ಸೇರಿಸ್ತಕ್ಕಂತಹ ಒಂದು ಪವಾಡದ ಕೆಲಸಕ್ಕೆ ಹೋಗಿದ್ದೀರಾ. ನಿಮಗಿದು ಅಧಿಕಾರ ವ್ಯಾಪ್ತಿ ಇಲ್ಲವೇ ಇಲ್ಲ. ಎರಡನೇ ನಿರ್ಣಯ ಏನಂತ ಅಂದ್ರೆ, ಏನು ಇವತ್ತು ನಾಗಮೋಹನ್ ದಾಸ್ ಅವರು ಜಾತಿಗಳ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿದ್ರೆ, ಜಾತಿಗಳನ್ನೇ ತೆಗೆದು ಇನ್ನೊಂದು ಜಾತಿಗೆ ಸೇರಿಸ್ತಕ್ಕಂತಹ ಒಂದು ಪವಾಡದ ಕೆಲಸಕ್ಕೆ ಹೋಗಿದ್ದೀರಾ. ನಿಮಗಿದು ಅಧಿಕಾರ ವ್ಯಾಪ್ತಿ ಇಲ್ಲವೇ ಇಲ್ಲ. ಒಂದು ಜಾತಿನ ಸೇರಿಸೋದು, ಒಂದು ಜಾತಿನ ತೆಗೆಯೋದು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಸರ್. ಒಂದು ಜಾತಿನ ಸೇರಿಸೋದು, ಒಂದು ಜಾತಿನ ತೆಗೆಯೋದು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಸರ್. ಒಂದು ಜಾತಿನ ಸೇರಿಸೋದು, ಒಂದು ಜಾತಿನ ತೆಗೆಯೋದು ಅಂದ್ರೆ ಅದು ಸಣ್ಣ ಕೆಲಸ ಅಲ್ಲ ಸರ್. ಇಶ್ಯೂ ಆಫ್ ಅಪ್ಪರ್ ಹೌಸ್ ಅಂಡ್ ಲೋಯರ್ ಹೌಸ್ ಅಲ್ಲಿ ಬರ್ತಕ್ಕಂಥದ್ದು ಇದು. ಹಾಗಾಗಿ ನನ್ನ ಸಹೋದರಲ್ಲಿ ನಾನು ಕೇಳ್ಕೊಳ್ಳೋದು, ಜಾತಿಗಳ ನಡುವಿನ ಹೋರಾಟ ಅಲ್ಲ ಇದು. ಇದು ನಾಗಮೋಹನ್ ದಾಸ್ ವರದಿಯ ವಿರುದ್ಧ ಮತ್ತು ಸರ್ಕಾರ ಇವತ್ತೇನಿದೆ ಆ ಸರ್ಕಾರಕ್ಕೆ ನಮ್ಮ ಡಿಮ್ಯಾಂಡ್ ಅಷ್ಟೇ ಇದು. ಹಾಗಂತ 20-31 ಜಿಲ್ಲೆಗಳಲ್ಲೂ ನಾವು ಸಾಗರೋಪಾದಿಯಲ್ಲಿ ನೀಲಿ ಸಾಗರ ಸೇರ್ಬಿಟ್ಟು ಯಾರದನ್ನು ಕಿತ್ತು ಯಾರಿಗೋ ಕೊಡಿ ಅಂತ ಕೇಳ್ತಾ ಇಲ್ಲ ನಾವು. ನಿಮಗೆ ಅನ್ಯಾಯ ಆದಾಗ ಬೀದಿಗೆ ಬಂದವರು, ಪೌರ ಕಾರ್ಮಿಕರ ಚಳುವಳಿ 3 ತಿಂಗಳು ಕೂತಿದ್ದವರು ನಾವು ಫ್ರೀಡಂ ಪಾರ್ಕ್ ಅಲ್ಲಿ. ನಾವು ನಮ್ಮ ಹೋರಾಟ ಎಷ್ಟಿದೆ ಅಂದ್ರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ನಮ್ಮ ಸೋದರರ ಪರವಾಗಿ. ಇವತ್ತು ನಮಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮಗ್ಗ ನಾವು ನಮ್ಮ ಹೋರಾಟ ಎಷ್ಟಿದೆ ಅಂದ್ರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ನಮ್ಮ ಸೋದರರ ಪರವಾಗಿ. ಇವತ್ತು ನಮಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮಗ್ಗ
ನಾವು ನಮ್ಮ ಹೋರಾಟ ಎಷ್ಟಿದೆ ಅಂದರೆ ಅಷ್ಟಿಷ್ಟು ಹೋರಾಟ ಮಾಡಿಲ್ಲ ನಮ್ಮ ಸೋದರರ ಪರವಾಗಿ. ಇವತ್ತು ನಮಗೆ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಿಗ್ಗಾಮಗ್ಗ ಸಂತೋಷ ನಮಗೆ ಬೈದವರೆಮ್ಮ ಬಂಧುಗಳೆಂಬೆ ಅಂತ ನಾವು ಅಂದ್ಕೊಂಡಿದ್ದೀವಿ. 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 ಯಾರು ಬೈತಾರೋ ಅವ್ರು ನಮ್ಮ ಬಂಧುಗಳು ಅಂದ್ಕೊಂಡಿದ್ದೀವಿ ನಾವು ಯಾರಿಗೂ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಧ್ಯಮಗೋಷ್ಠಿಯಲ್ಲಿ ಇನ್ನೂ ಮಾತಾಡೋರಿದ್ದಾರೆ. ನಿರ್ಣಯಗಳನ್ನ ತಗೊಂಡಿದ್ದೀವಿ ನಾವು. ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಏನು ನಿರ್ಣಯ ತಗೊಂಡಿದ್ದೀವಿ ಅಂದರೆ ಇದನ್ನು ಪರಿಷ್ಕರಿಸಬೇಕು. ಸಾಧ್ಯ ಆಗಲಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂದರೆ ಇದನ್ನು ಸಂಪೂರ್ಣ ತಿರಸ್ಕರಿಸಬೇಕು. ಇದನ್ನು ಪರಿಷ್ಕರಿಸಬೇಕು. ಸಾಧ್ಯ ಆಗಲಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂದರೆ ಇದನ್ನು ಸಂಪೂರ್ಣ ತಿರಸ್ಕರಿಸಬೇಕು. ಇದನ್ನು ಪರಿಷ್ಕರಿಸಬೇಕು. ಸಾಧ್ಯ ಆಗಲಿಲ್ಲ, ಅದಕ್ಕೆ ಅವಕಾಶ ಇಲ್ಲ ಅಂದರೆ ಇದನ್ನು ಸಂಪೂರ್ಣ ತಿರಸ್ಕರಿಸಬೇಕು. ಮತ್ತು ರಾಷ್ಟ್ರ ಮಟ್ಟದ ಜಾತಿ ಗಣತಿ ಬರ್ತಾ ಇದೆ, ನ್ಯಾಷನಲ್ ಕಾಸ್ಟ್ ಕಮಿಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೇನು ಬಂದಿದೆ ಅದರಲ್ಲಿ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿ ಸಿಗುತ್ತೆ ನಮಗೆ. ಮತ್ತು ರಾಷ್ಟ್ರ ಮಟ್ಟದ ಜಾತಿ ಗಣತಿ ಬರ್ತಾ ಇದೆ, ನ್ಯಾಷನಲ್ ಕಾಸ್ಟ್ ಕಮಿಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೇನು ಬಂದಿದೆ ಅದರಲ್ಲಿ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿ ಸಿಗುತ್ತೆ ನಮಗೆ. ಮತ್ತು ರಾಷ್ಟ್ರ ಮಟ್ಟದ ಜಾತಿ ಗಣತಿ ಬರ್ತಾ ಇದೆ, ನ್ಯಾಷನಲ್ ಕಾಸ್ಟ್ ಕಮಿಷನ್ ಬರ್ತಾ ಇದೆ. ಆ ಸಂದರ್ಭದಲ್ಲಿ ಇನ್ನೇನು ಬಂದಿದೆ ಅದರಲ್ಲಿ ಸ್ಪಷ್ಟವಾದಂಥ ನಿಖರವಾದಂಥ ಮಾಹಿತಿ ಸಿಗುತ್ತೆ ನಮಗೆ. ಅಲ್ಲಿವರೆಗೂ ನೀವು ಸುಮ್ಮನೆ ಸಾವಧಾನದಿಂದ ಇರಬೇಕು. ಜೊತೆಗೆ ಉದ್ಯೋಗಗಳನ್ನು ತುಂಬತಕ್ಕಂಥದ್ದಕ್ಕೆ ಅಡ್ಡಿ ಮಾಡಬಾರ್ದು ಸರ್ಕಾರ. ಎಂಪ್ಲಾಯ್ಮೆಂಟ್ಸ್ ಏನಿವತ್ತು ಉದ್ಯೋಗಗಳು ಸಮಸ್ಯೆ ಆಗ್ತಿದೆ, ಒಳ ಮೀಸಲಾತಿಯಿಂದ ಎಲ್ಲನೂ ಎಲ್ಡಪ್ ಮಾಡಿದಾರಲ್ಲ, ಅದನ್ನು ನೀವು ಕೂಡಲೇ ನೀವು ಆ ಜಾತಿ ಜನಗಣತಿ ಆಗೋದು ಹಾಗೇ ಆಗುತ್ತೆ, ಅದನ್ನು ನೀವು ಜಾರಿ ಮಾಡಬೇಕು. ಉದ್ಯೋಗಗಳನ್ನ ತುಂಬ ಕೆಲಸ ಮಾಡಬೇಕು. ಇದು ನಮ್ಮ ಡಿಮ್ಯಾಂಡ್ಸ್ ಇದೆ. ಯಾರಿಗೂ ತೊಂದರೆ ಆಗೋದು ಬೇಡ, ಯಾರಿಗೂ ಅಪಾಯ ಆಗೋದು ಬೇಡ. ಈ ಒಂದು ರಿಪೋರ್ಟಿಂದ, ಈ ಒಂದು ನಾಗಮೋದಾಸ್ ಅವರ ರಿಪೋರ್ಟಿಂದ ಇಡೀ ರಾಜ್ಯ, ಒಂದು ಸಮುದಾಯ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪ್ತಕ್ಕಂಥ ಕೆಲಸನ ಮಾಡಿದಿರಿ. ಈ ಒಂದು ರಿಪೋರ್ಟಿಂದ, ಈ ಒಂದು ನಾಗಮೋದಾಸ್ ಅವರ ರಿಪೋರ್ಟಿಂದ ಇಡೀ ರಾಜ್ಯ, ಒಂದು ಸಮುದಾಯ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪ್ತಕ್ಕಂಥ ಕೆಲಸನ ಮಾಡಿದಿರಿ. ಈ ಒಂದು ರಿಪೋರ್ಟಿಂದ, ಈ ಒಂದು ನಾಗಮೋದಾಸ್ ಅವರ ರಿಪೋರ್ಟಿಂದ ಇಡೀ ರಾಜ್ಯ, ಒಂದು ಸಮುದಾಯ ಅತ್ಯಂತ ಅಪಾಯದ ಸ್ಥಿತಿಗೆ ತಲುಪ್ತಕ್ಕಂಥ ಕೆಲಸನ ಮಾಡಿದಿರಿ. ಇದು ಸರಿಯಲ್ಲ ಅಂತಕ್ಕಂಥ ತೀರ್ಮಾನವನ್ನು ನಾವೆಲ್ಲರೂ ತೆಗೆದುಕೊಂಡು ಒಕ್ಕರಲ ಅಭಿಪ್ರಾಯದಿಂದ ಏನು ಅಂಕಿಅಂಶಗಳು ನಮ್ಮ ರಾಜ್ಯಾಧ್ಯಕ್ಷರ ಕೈಯಲ್ಲಿದೆ, ಯಾವ್ಯಾವ ಎಷ್ಟೆಷ್ಟು ಲಕ್ಷಗಳನ್ನು ಬಿಟ್ಬಿಟ್ಟಿದ್ದೀರಾ, ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದೀರಾ, ಎಲ್ಲೆಲ್ಲಿ ಏನೇನು ಅಂಕಿ ಸಂಖ್ಯೆಗಳನ್ನ ವ್ಯತ್ಯಾಸ ಮಾಡಿದ್ದೀರಾ, ಯಾವ್ಯಾವ ಎಷ್ಟೆಷ್ಟು ಲಕ್ಷಗಳನ್ನು ಬಿಟ್ಬಿಟ್ಟಿದ್ದೀರಾ, ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದೀರಾ, ಎಲ್ಲೆಲ್ಲಿ ಏನೇನು ಅಂಕಿ ಸಂಖ್ಯೆಗಳನ್ನ ವ್ಯತ್ಯಾಸ ಮಾಡಿದ್ದೀರಾ, ಯಾವ್ಯಾವ ಎಷ್ಟೆಷ್ಟು ಲಕ್ಷಗಳನ್ನು ಬಿಟ್ಬಿಟ್ಟಿದ್ದೀರಾ, ಎಲ್ಲೆಲ್ಲಿ ಅನ್ಯಾಯ ಮಾಡಿದ್ದೀರಾ, ಎಲ್ಲೆಲ್ಲಿ ಏನೇನು ಅಂಕಿ ಸಂಖ್ಯೆಗಳನ್ನ ವ್ಯತ್ಯಾಸ ಮಾಡಿದ್ದೀರಾ. ನಮ್ಮವರು ಇರ್ತಕ್ಕಂಥ ಜಾಗದಲ್ಲಿ ನಮ್ಮವ್ರನ್ನ ಬರೀ 7,000 ಬರೆಸ್ಬಿಟ್ಟು ಎಲ್ಲ ಅನ್ಯಾಯ ಮಾಡಿದ್ದೀರಾ. ನಮ್ಮವರು ಇರ್ತಕ್ಕಂಥ ಜಾಗದಲ್ಲಿ ನಮ್ಮವ್ರನ್ನ ಬರೀ 7,000 ಬರೆಸ್ಬಿಟ್ಟು ಎಲ್ಲ ಅನ್ಯಾಯ ಮಾಡಿದ್ದೀರಾ. ಈ ವರದಿನ ಸದ್ಯ ನೀವೆಲ್ಲರೂ ಕೂತ್ಕೊಂಡು ಬರೆದಿರಬೇಕು ಅಂತ ಅನಿಸುತ್ತೆ ನನಗೆ. ಈ ವರದಿನ ಸದ್ಯ ನೀವೆಲ್ಲರೂ ಕೂತ್ಕೊಂಡು ಬರೆದಿರಬೇಕು ಅಂತ ಅನಿಸುತ್ತೆ ನನಗೆ. ಈ ವರದಿನ ಸದ್ಯ ನೀವೆಲ್ಲರೂ ಕೂತ್ಕೊಂಡು ಬರೆದಿರಬೇಕು ಅಂತ ಅನಿಸುತ್ತೆ ನನಗೆ. ಈ ವರದಿನ ಸದ್ಯ ನೀವೆಲ್ಲರೂ ಕೂತ್ಕೊಂಡು ಬರೆದಿರಬೇಕು ಅಂತ ಅನಿಸುತ್ತೆ ನನಗೆ. ನೀವು ಎಲ್ಲ ಕಡೆ ಹೋಗಿಲ್ಲ ಅಂತ ನನಗೆ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀವು ಬರೆದ್ಬಿಟ್ಟಿದ್ದೀರ. ನೀವು ಎಲ್ಲ ಕಡೆ ಹೋಗಿಲ್ಲ ಅಂತ ನನಗೆ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀವು ಬರೆದ್ಬಿಟ್ಟಿದ್ದೀರ. ನೀವು ಎಲ್ಲ ಕಡೆ ಹೋಗಿಲ್ಲ ಅಂತ ನನಗೆ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀವು ಬರೆದ್ಬಿಟ್ಟಿದ್ದೀರ. ನೀವು ಎಲ್ಲ ಕಡೆ ಹೋಗಿಲ್ಲ ಅಂತ ನನಗೆ ಗೊತ್ತಾಗಿದೆ. ಎಲ್ಲೋ ಒಂದು ಕಡೆ ಕೂತ್ಕೊಂಡು ನೀವು ಬರೆದ್ಬಿಟ್ಟಿದ್ದೀರ. ಹಿಂದೇನೂ ಹಂಗೆ ಬರೆದಿದ್ರು, ಈಗಲೂ ಹಂಗೆ ಬರೆದಿದ್ದೀರಿ ಅಂತ ನಮ್ಗೆ ಅನಿಸ್ತಾ ಇದೆ. ಇದು ಬಹಳ ತುಂಬ ಅವೈಜ್ಞಾನಿಕವಾಗಿದೆ ಅಂತಲೇ ಅದಕ್ಕೆ ಹೇಳಿರೋದು ನಾವು. ಇಲ್ಲ ವೈಜ್ಞಾನಿಕವಾಗಿದೆ ಅಂತ ಇದ್ದೀರ ನೀವು. ವೈಜ್ಞಾನಿಕವಾಗಿದ್ದಿದ್ರೆ ನೀವ್ಯಾಕೆ ಈ ಜಾತಿಗಳನ್ನ ಅಲ್ಲಿ ಸೇರಿಸಿ, ಆ ಜಾತಿಗಳನ್ನ ಇಲ್ಲಿ ಸೇರಿಸಿ, ಛಲವಾದಿಗಳು ಸಪ್ರೇಟ್ ಮಾಡಿ, ಆದಿ ಕರ್ನಾಟಕ ಸಪ್ರೇಟ್ ಮಾಡಿ, ಆದಿಯ ಏನಕ್ಕೆ ಮಾಡಬೇಕಾಗಿತ್ತು? ಸೇರಿಸ್ಬೋದಾಯಿತು ಒಟ್ಟಿಗೆನೆ.
ಜ್ಞಾನಪ್ರಕಾಶ್ ಸ್ವಾಮೀಜಿ ನಂದೀಗ ಆದಿ ಕರ್ನಾಟಕ ಅಂತಿದೆ. ನಾನು ನಾಳೆ ಅರ್ಜಿ ಹಾಕ್ತೀನಿ ವಲಯ ಅಂತ ಬರೆಸ್ಬಿಟ್ಟಿದ್ದೀನಪ್ಪ, ಸರ್ಟಿಫಿಕೇಟ್ ಕೊಡಿ ಅಂತ. ಎಲ್ಲಿ ಕೊಡ್ತಾರೆ? ಜ್ಞಾನಪ್ರಕಾಶ್ ಸ್ವಾಮೀಜಿ ನಂದೀಗ ಆದಿ ಕರ್ನಾಟಕ ಅಂತಿದೆ. ನಾನು ನಾಳೆ ಅರ್ಜಿ ಹಾಕ್ತೀನಿ ವಲಯ ಅಂತ ಬರೆಸ್ಬಿಟ್ಟಿದ್ದೀನಪ್ಪ, ಸರ್ಟಿಫಿಕೇಟ್ ಕೊಡಿ ಅಂತ. ಎಲ್ಲಿ ಕೊಡ್ತಾರೆ? ಜ್ಞಾನಪ್ರಕಾಶ್ ಸ್ವಾಮೀಜಿ ನಂದೀಗ ಆದಿ ಕರ್ನಾಟಕ ಅಂತಿದೆ. ನಾನು ನಾಳೆ ಅರ್ಜಿ ಹಾಕ್ತೀನಿ ವಲಯ ಅಂತ ಬರೆಸ್ಬಿಟ್ಟಿದ್ದೀನಪ್ಪ, ಸರ್ಟಿಫಿಕೇಟ್ ಕೊಡಿ ಅಂತ. ಎಲ್ಲಿ ಕೊಡ್ತಾರೆ? ಇಷ್ಟು ಗೊಂದಲ ಆಗ್ಬಿಡ್ತದೆ. ಅದಕ್ಕೆ ಕೂಡಲೇ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ನೀವು ಕೊಟ್ಟಿರ್ತಕ್ಕಂಥ ವರದಿಯನ್ನು ತಾಲೂಕು ಕಚೇರಿಗಳಿಗೆ ಬಿಡುಗಡೆ ಮಾಡಿಸ್ಬೇಕು, ಕಾರ್ಪೊರೇಷನ್ ವ್ಯಾಪ್ತಿಗೆ ಬಿಡುಗಡೆ ಮಾಡಿಸ್ಬೇಕು, ವಾರ್ಡ್ ವೈಸ್ ಬಿಡುಗಡೆ ಮಾಡಿಸ್ಬೇಕು, ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಅವಕಾಶ ಕೊಡ್ಬೇಕು. ನಿಮ್ಗೆ ಯಾರಿಗಾರ ಮೆಸೇಜ್ ಬಂದಿದ್ಯಾ? OTP ನಿಮ್ಮದು ಕ್ಯಾಸ್ಟ್ ಗಣತಿಯಲ್ಲಿ ಒಳಪಟ್ಟಿದೆ ಅಂತ ಮೆಸೇಜ್ ಬಂದಿದ್ಯಾ? ಬಂದಿಲ್ಲ ಆದಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ನೀವು. ನಿಮ್ಗೆ ಯಾರಿಗಾರ ಮೆಸೇಜ್ ಬಂದಿದ್ಯಾ? OTP ನಿಮ್ಮದು ಕ್ಯಾಸ್ಟ್ ಗಣತಿಯಲ್ಲಿ ಒಳಪಟ್ಟಿದೆ ಅಂತ ಮೆಸೇಜ್ ಬಂದಿದ್ಯಾ? ಬಂದಿಲ್ಲ ಆದಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ನೀವು. ನಿಮ್ಗೆ ಯಾರಿಗಾರ ಮೆಸೇಜ್ ಬಂದಿದ್ಯಾ? OTP ನಿಮ್ಮದು ಕ್ಯಾಸ್ಟ್ ಗಣತಿಯಲ್ಲಿ ಒಳಪಟ್ಟಿದೆ ಅಂತ ಮೆಸೇಜ್ ಬಂದಿದ್ಯಾ? ಬಂದಿಲ್ಲ ಆದಮೇಲೆ ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ನೀವು. ಇಟ್ಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಇದೆಲ್ಲವನ್ನ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಅವಕಾಶನೂ ಕೊಡಬೇಕು. ವಾರ್ಡ್ ವೈಸ್ ಬಿಡುಗಡೆ ಮಾಡ್ಬೇಕು. ಚಿತ್ರದುರ್ಗದನ್ನ ಮೊದಲು ಬಿಡುಗಡೆ ಮಾಡ್ಬೇಕು. ಫಸ್ಟ್ ಎಲ್ಲಿದ್ದು ಬಿಡುಗಡೆ ಮಾಡಬೇಕು? ಚಿತ್ರದುರ್ಗ ಬಿಡುಗಡೆ ಮಾಡ್ಬೇಕು. ಚಿತ್ರದುರ್ಗದನ್ನ ಮೊದಲು ಬಿಡುಗಡೆ ಮಾಡ್ಬೇಕು. ಫಸ್ಟ್ ಎಲ್ಲಿದ್ದು ಬಿಡುಗಡೆ ಮಾಡಬೇಕು? ಚಿತ್ರದುರ್ಗ ಬಿಡುಗಡೆ ಮಾಡ್ಬೇಕು. ಚಿತ್ರದುರ್ಗದನ್ನ ಮೊದಲು ಬಿಡುಗಡೆ ಮಾಡ್ಬೇಕು. ಫಸ್ಟ್ ಎಲ್ಲಿದ್ದು ಬಿಡುಗಡೆ ಮಾಡಬೇಕು? ಚಿತ್ರದುರ್ಗ ಬಿಡುಗಡೆ ಮಾಡ್ಬೇಕು. ಯಾಕೆ ಅಂದರೆ 2,25,000 ಇರತಕ್ಕಂಥ ಛಲವಾದಿಗಳಲ್ಲಿ ವೋಟರ್ಸ್ ಇರ್ತಕ್ಕಂಥದ್ದು 1,28,000 ಇರ್ತಕ್ಕಂಥದ್ದನ್ನು ಎಷ್ಟಕ್ಕೆ ಮಾಡಿದಿರಿ? 800. ಚಿತ್ರದುರ್ಗದಲ್ಲಿ 800 ಮಾಡಿಲ್ಲ ಸ್ವಾಮಿ. ಯಾಕೆ ಅಂದರೆ 2,25,000 ಇರತಕ್ಕಂಥ ಛಲವಾದಿಗಳಲ್ಲಿ ವೋಟರ್ಸ್ ಇರ್ತಕ್ಕಂಥದ್ದು 1,28,000 ಇರ್ತಕ್ಕಂಥದ್ದನ್ನು ಎಷ್ಟಕ್ಕೆ ಮಾಡಿದಿರಿ? 800. ಚಿತ್ರದುರ್ಗದಲ್ಲಿ 800 ಮಾಡಿಲ್ಲ ಸ್ವಾಮಿ. ಯಾಕೆ ಅಂದರೆ 2,25,000 ಇರತಕ್ಕಂಥ ಛಲವಾದಿಗಳಲ್ಲಿ ವೋಟರ್ಸ್ ಇರ್ತಕ್ಕಂಥದ್ದು 1,28,000 ಇರ್ತಕ್ಕಂಥದ್ದನ್ನು ಎಷ್ಟಕ್ಕೆ ಮಾಡಿದಿರಿ? 800. ಚಿತ್ರದುರ್ಗದಲ್ಲಿ 800 ಮಾಡಿಲ್ಲ ಸ್ವಾಮಿ. ಪುರಸಭೆ ಅಧ್ಯಕ್ಷ ನಮ್ಮ ನಿರಂಜನ್ ಛಲವಾದಿ. ಅದೆಂಗೆ ಅವನು 800ರಲ್ಲಿ ಪುರಸಭೆ ಅಧ್ಯಕ್ಷ ಆಗೋಕ್ಕಾಗುತ್ತಾ? ಚಿತ್ರದುರ್ಗದ ನಗರಸಭೆ ಅಧ್ಯಕ್ಷ ನಿರಂಜನ್ ಮೂರ್ತಿ 800 ಇದ್ರೆ ನಗರಸಭೆ ಅಧ್ಯಕ್ಷ ಆಗೋಕ್ಕಾಗುತ್ತಾ? ಇಡೀ ಜಿಲ್ಲೆಗೆ ಎಷ್ಟು ನಾಚಿಕೆ ಆಗಬೇಕು ನಿಮಗೆ. ಈ ಥರದ ಮೋಸವನ್ನು ಎಷ್ಟು ಜಿಲ್ಲೆಗಳಲ್ಲಿ ಮಾಡಿಲ್ಲ ನೀವು? ಎಷ್ಟು ನಾಚಿಕೆ ಆಗಬೇಕು ನಿಮಗೆ. ಈ ಥರದ ಮೋಸವನ್ನು ಎಷ್ಟು ಜಿಲ್ಲೆಗಳಲ್ಲಿ ಮಾಡಿಲ್ಲ ನೀವು? ಎಷ್ಟು ನಾಚಿಕೆ ಆಗಬೇಕು ನಿಮಗೆ. ಈ ಥರದ ಮೋಸವನ್ನು ಎಷ್ಟು ಜಿಲ್ಲೆಗಳಲ್ಲಿ ಮಾಡಿಲ್ಲ ನೀವು? ಎಷ್ಟು ನಾಚಿಕೆ ಆಗಬೇಕು ನಿಮಗೆ. ಈ ಥರದ ಮೋಸವನ್ನು ಎಷ್ಟು ಜಿಲ್ಲೆಗಳಲ್ಲಿ ಮಾಡಿಲ್ಲ ನೀವು? ನಮ್ಮ ಕೋಲಾರದ ಪರಿಸ್ಥಿತಿ ಏನಾಗಾದ್ರೆ ಮುನಿಯಪ್ಪನೂ ಕೇಳ್ಬೇಕು, ನೀವು ಕೇಳ್ಬೇಕು, ಅವರು ಕೇಳ್ಬೇಕು. ಎಷ್ಟಕ್ಕೆ? 1%ಗೆ. 1%ಗೆ ಇಷ್ಟು ಅಪಾಯನ ಯಾಕೆ ತಂದೊಡ್ಡಿದ್ದೀರ ನೀವು? ಆದ್ರಿಂದ ನಮ್ಮ ಬುದ್ಧಿಜೀವಿಗಳು ಬರೀತಾ ಇದ್ದಾರೆ, ಅಯ್ಯೋ ವಲಮಾದಿಗರನ್ನ ಹೊಡೆದು ಬಿಡುತ್ತೆ ರೇ. ವಲಯ ಮಾದಿಗರು ಇಬ್ರು ಒಂದೇ ಬ್ರಿಡ್ಜಲ್ಲಿ ಬಂದವರು. ಅಯ್ಯೋ ವಲಮಾದಿಗರನ್ನ ಹೊಡೆದು ಬಿಡುತ್ತೆ ರೇ. ವಲಯ ಮಾದಿಗರು ಇಬ್ರು ಒಂದೇ ಬ್ರಿಡ್ಜಲ್ಲಿ ಬಂದವರು. ಅಯ್ಯೋ ವಲಮಾದಿಗರನ್ನ ಹೊಡೆದು ಬಿಡುತ್ತೆ ರೇ. ವಲಯ ಮಾದಿಗರು ಇಬ್ರು ಒಂದೇ ಬ್ರಿಡ್ಜಲ್ಲಿ ಬಂದವರು. ನಾವೆಲ್ಲೂ ಓಳಾಗಿಲ್ಲ, ನಾವೆಲ್ಲರೂ ಸೋದರ ರೀತಿಯಲ್ಲಿ ಇರೋದು. ನಾವೆಲ್ಲೂ ಓಳಾಗಿಲ್ಲ, ನಾವೆಲ್ಲರೂ ಸೋದರ ರೀತಿಯಲ್ಲಿ ಇರೋದು. ನಾವೆಲ್ಲೂ ಓಳಾಗಿಲ್ಲ, ನಾವೆಲ್ಲರೂ ಸೋದರ ರೀತಿಯಲ್ಲಿ ಇರೋದು. ಅವ್ರಿಗೆ ಅನ್ಯಾಯ ಆದಾಗ ನಾವೇ ರಕ್ಷಣೆ ಕೊಟ್ಟಿರೋದು. ಅಂಬೇಡ್ಕರ್ ಅಂಬ್ರೆಲ್ಲ ಕೆಳಗಡೆ ಆಶ್ರಯ ಪಡೆದಂಥವ್ರು ಈಚೆಗೆ ಬಂದು ಅಂಬೇಡ್ಕರ್ ಬಗ್ಗೆ ನೀವೆಲ್ಲರೂ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಇದು. ಅವ್ರಿಗೆ ಅನ್ಯಾಯ ಆದಾಗ ನಾವೇ ರಕ್ಷಣೆ ಕೊಟ್ಟಿರೋದು. ಅಂಬೇಡ್ಕರ್ ಅಂಬ್ರೆಲ್ಲ ಕೆಳಗಡೆ ಆಶ್ರಯ ಪಡೆದಂಥವ್ರು ಈಚೆಗೆ ಬಂದು ಅಂಬೇಡ್ಕರ್ ಬಗ್ಗೆ ನೀವೆಲ್ಲರೂ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಇದು. ಅವ್ರಿಗೆ ಅನ್ಯಾಯ ಆದಾಗ ನಾವೇ ರಕ್ಷಣೆ ಕೊಟ್ಟಿರೋದು.
ಅಂಬೇಡ್ಕರ್ ಅಂಬ್ರಲ್ಲ ಕೆಳಗಡೆ ಆಶ್ರಯ ಪಡೆದಂಥವ್ರು ಈಚೆಗೆ ಬಂದು ಅಂಬೇಡ್ಕರ್ ಬಗ್ಗೆ ನೀವೆಲ್ಲರೂ ಕೃತಜ್ಞತೆಯಿಂದ ಸ್ಮರಿಸ್ತಾ ಇದ್ದೀರಾ? ನನ್ನ ಪ್ರಶ್ನೆ ಇದು. ಅಂಬೇಡ್ಕರ್ ಅವರ ಫಲವನ್ನ ಉಂಡಂತ ನೀವು ಅಂಬೇಡ್ಕರ್ ಅವರ ಫಲವನ್ನ ಉಂಡಂತ ನೀವು ಅಂಬೇಡ್ಕರ್ ಅವರ ಫಲವನ್ನ ಉಂಡಂತ ನೀವು ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಿದ್ದೀರೇನಪ್ಪ? ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಿದ್ದೀರೇನಪ್ಪ? ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು ಎಲ್ಲರೂ ಮಾಡ್ತಿದ್ದೀರೇನಪ್ಪ? ಮಾಡ್ತಿದ್ದೀರಾ? ಎಲ್ಲರೂ ಒಂದು ಉದಾಹರಣೆ ಕೊಡಿ ನೋಡೋಣ. ಇಡೀ ರಾಜ್ಯದಲ್ಲಿ ಬಾಬಾ ಸಾಹೇಬರ ಬೃಹತ್ ಆಲದ ಮರದ ಕೆಳಗಡೆ ಫಲ ತಿಂದ್ರಲ್ಲ, ನೀವು ಮಾಡ್ತಿರೋ ಕೆಲಸ ಏನು? ಏನ್ ಮಾಡಿದ್ರಿ? ಇನ್ನು ಕಾಣ್ತಾ ಇದೆ ನಮ್ಗೆ ನೀವು ಮಾಡಿರೋ ದ್ರೋಹ. ನಾವೆಲ್ಲ ಮಾಡ್ತಿರೋದು ದ್ರೋಹ. ಅಂಬೇಡ್ಕರ್ ಅವರ ಫಲಾನುಭವಿ, ಮೊಟ್ಟ ಮೊದಲ ಫಲಾನುಭವಿ ನಿಮ್ಮ ನಾಯಕ. ಇನ್ನು ಕಾಣ್ತಾ ಇದೆ ನಮ್ಗೆ ನೀವು ಮಾಡಿರೋ ದ್ರೋಹ. ನಾವೆಲ್ಲ ಮಾಡ್ತಿರೋದು ದ್ರೋಹ. ಅಂಬೇಡ್ಕರ್ ಅವರ ಫಲಾನುಭವಿ, ಮೊಟ್ಟ ಮೊದಲ ಫಲಾನುಭವಿ ನಿಮ್ಮ ನಾಯಕ. ಇನ್ನು ಕಾಣ್ತಾ ಇದೆ ನಮ್ಗೆ ನೀವು ಮಾಡಿರೋ ದ್ರೋಹ. ನಾವೆಲ್ಲ ಮಾಡ್ತಿರೋದು ದ್ರೋಹ. ಅಂಬೇಡ್ಕರ್ ಅವರ ಫಲಾನುಭವಿ, ಮೊಟ್ಟ ಮೊದಲ ಫಲಾನುಭವಿ ನಿಮ್ಮ ನಾಯಕ. ನೀವು ಯಾವ ಅಂಬ್ರದ ಕೆಳಗಡೆ ಇದ್ರಿ? ಅಂಬ್ರದಿಂದ ಈಚೆಗೆ ಬಂದು ಏನ್ ಮಾತಾಡ್ತಿದ್ದೀರಿ? ನಿಮ್ಗೇನ್ ನೈತಿಕತೆ ಇದೆಯಪ್ಪ? ನೀವು ಯಾವ ಅಂಬ್ರದ ಕೆಳಗಡೆ ಇದ್ರಿ? ಅಂಬ್ರದಿಂದ ಈಚೆಗೆ ಬಂದು ಏನ್ ಮಾತಾಡ್ತಿದ್ದೀರಿ? ನಿಮ್ಗೇನ್ ನೈತಿಕತೆ ಇದೆಯಪ್ಪ? ಅದಕ್ಕೆ ನಾನು ಹೇಳೋದು, ಇಂತಹ ರಾಷ್ಟ್ರದ್ರೋಹ, ಸಂವಿಧಾನ ದ್ರೋಹವನ್ನ, ಜನಾಂಗ ದ್ರೋಹವನ್ನ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಾನು ಹೇಳೋದು, ಇಂತಹ ರಾಷ್ಟ್ರದ್ರೋಹ, ಸಂವಿಧಾನ ದ್ರೋಹವನ್ನ, ಜನಾಂಗ ದ್ರೋಹವನ್ನ ಮಾಡಕ್ ಹೋಗ್ಬೇಡ್ರಿ. ಅದಕ್ಕೆ ನಾನು ಹೇಳೋದು, ಇಂತಹ ರಾಷ್ಟ್ರದ್ರೋಹ, ಸಂವಿಧಾನ ದ್ರೋಹವನ್ನ, ಜನಾಂಗ ದ್ರೋಹವನ್ನ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮನವಿ ಅಷ್ಟೇ ಇದು. ನಿಮಗೇನಷ್ಟ? ನಾವೇನು ನಿಮ್ಮನ್ನೇನು ಕಟ್ಟಾಕೊಳ್ಳೋಕೆ ಆಗೋದಿಲ್ಲ. ನೀವು ಆಗಲೇ ನಿಗಮ, ಆ ನಿಗಮ, ಈ ನಿಗಮ ಮಾಡ್ಕೊಂಡು ಹೋಗಿದ್ದೀರಾ. ನಾವೆಲ್ಲೂ ತಿರಸ್ಕಾರ ಮಾಡಿಲ್ಲ, ನಿಮ್ಮನ್ನು ಪುರಸ್ಕಾರ ಮಾಡಿದ್ದೇವೆ. ಪಡ್ಕೊಳ್ಳಿ ಅವರು ಅಂತ ಸುಮ್ಮನಿದ್ದೇನೆ. ಅಂಕಿ ಅಂಶಗಳು ಹೇಳ್ತಾ ಇದ್ದೀರಲ್ಲ, ನೀವು ನಾಳೆಯಿಂದ ಅಂಕಿ ಅಂಶಗಳು ತಗೊಳ್ಳಿ. 2021, 22, 23, 24, 25 ಈ ಅಂಕಿ ಅಂಶಗಳ ಪ್ರಕಾರ ಯಾರು ಹೆಚ್ಚು ಸೀಟ್ ಪಡ್ಕೊಂಡಿದ್ದಾರೆ, ಯಾರು ಹೆಚ್ಚು ಉದ್ಯೋಗ ಪಡ್ಕೊಂಡಿದ್ದಾರೆ, ಯಾರು ಎಷ್ಟು ಸವಲತ್ತು ತಗೊಂಡಿದ್ದಾರೆ ಅಂತಕ್ಕಂಥ ಅಂಕಿ ಅಂಶಗಳನ್ನ ತೆರೆದಿಡ್ತೀವಿ ಸ್ವಾಮಿ. ನಾಳೆಯಿಂದ ಅಂಕಿ ಅಂಶಗಳು ತಗೊಳ್ಳಿ. 2021, 22, 23, 24, 25 ಈ ಅಂಕಿ ಅಂಶಗಳ ಪ್ರಕಾರ ಯಾರು ಹೆಚ್ಚು ಸೀಟ್ ಪಡ್ಕೊಂಡಿದ್ದಾರೆ, ಯಾರು ಹೆಚ್ಚು ಉದ್ಯೋಗ ಪಡ್ಕೊಂಡಿದ್ದಾರೆ, ಯಾರು ಎಷ್ಟು ಸವಲತ್ತು ತಗೊಂಡಿದ್ದಾರೆ ಅಂತಕ್ಕಂಥ ಅಂಕಿ ಅಂಶಗಳನ್ನ ತೆರೆದಿಡ್ತೀವಿ ಸ್ವಾಮಿ. ನಾಳೆಯಿಂದ ಅಂಕಿ ಅಂಶಗಳು ತಗೊಳ್ಳಿ. 2021, 22, 23, 24, 25 ಈ ಅಂಕಿ ಅಂಶಗಳ ಪ್ರಕಾರ ಯಾರು ಹೆಚ್ಚು ಸೀಟ್ ಪಡ್ಕೊಂಡಿದ್ದಾರೆ, ಯಾರು ಹೆಚ್ಚು ಉದ್ಯೋಗ ಪಡ್ಕೊಂಡಿದ್ದಾರೆ, ಯಾರು ಎಷ್ಟು ಸವಲತ್ತು ತಗೊಂಡಿದ್ದಾರೆ ಅಂತಕ್ಕಂಥ ಅಂಕಿ ಅಂಶಗಳನ್ನ ತೆರೆದಿಡ್ತೀವಿ ಸ್ವಾಮಿ. ನೀವು ನಮಗಿಂತಲೂ ಜಾಸ್ತಿ ತಗೊಂಡಿದ್ದೀರಾ, ಖುಷಿ ಪಡ್ತಾ ಇದ್ದೀವಿ ನಾವು. ಸ್ವಲ್ಪ ಸಣ್ಣ ವ್ಯತ್ಯಾಸ ಇದೆ ಅಷ್ಟೇ ಜಾಬ್ಗಳಲ್ಲಿ. ನಾನು ಈ ಸಂದರ್ಭದಲ್ಲಿ ನಾಗಮೋಹನ್ ದಾಸ್ ಅವರು ಏನು ಪರ್ಯನ್ ಮತ್ತು ಮಾಲಾ ಮತ್ತು ಈ ಸಂಬಂಧಿತ ಜಾತಿಗಳನ್ನು ಎಡಗೈ ಗುಂಪಿಗೆ ಸೇರಿಸ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು ಅವ್ರಿಗೆ ಅರ್ಜಿ ಕೊಟ್ಟಿದ್ದಾರೆ. ಏನಂತ ಅರ್ಜಿ ಕೊಟ್ಟಿದ್ದಾರೆ ಅಂದರೆ, ಸಾರ್ ಅಯವದನ್ ರಾವ್ ಅವರ ಗೆಜೆಟ್ ಆಗ್ಬೋದು ಅಥವಾ ಇನ್ನೂ ಸುಮಾರು ಜನ ಗೆಜೆಟ್ಗಳಲ್ಲಿ ಪ್ರಕಟ ಮಾಡಿದ್ದಾರೆ ಸಾರ್. ಈ ಪರ್ಯನ್ನು, ಮಾಲಾ, ಮೊಗೇರ ಇವೆಲ್ಲರೂ ಸಹ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರಿಸಿ ಸರ್ ಅಂತ ಕೊಟ್ಟಿದ್ದಾರೆ. ಈ ಪರ್ಯನ್ನು, ಮಾಲಾ, ಮೊಗೇರ ಇವೆಲ್ಲರೂ ಸಹ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರಿಸಿ ಸರ್ ಅಂತ ಕೊಟ್ಟಿದ್ದಾರೆ. ಈ ಪರ್ಯನ್ನು, ಮಾಲಾ, ಮೊಗೇರ ಇವೆಲ್ಲರೂ ಸಹ ಬಲಗೈ ಸಂಬಂಧಿತ ಜಾತಿಗಳ ಪಟ್ಟಿಗೆ ಸೇರಿಸಿ ಸರ್ ಅಂತ ಕೊಟ್ಟಿದ್ದಾರೆ. ಆದರೂ ಅವರು ಸೇರಿಸಿಲ್ಲ. ಆದರೂ ಅವರು ಸೇರಿಸಿಲ್ಲ. ಆದರೂ ಅವರು ಸೇರಿಸಿಲ್ಲ. ಆದರೂ ಅವರು ಸೇರಿಸಿಲ್ಲ. ಇವ್ರ ಉದ್ದೇಶ ಏನು? ಜಾಸ್ತಿ ಆಗ್ಬಿಡ್ತಾರೆ. ಉದ್ದೇಶ ಏನು? ಜಾಸ್ತಿ ಆಗ್ಬಿಡ್ತಾರೆ. ಉದ್ದೇಶ ಏನು? ಜಾಸ್ತಿ ಆಗ್ಬಿಡ್ತಾರೆ. ಗೆಜೆಟ್ಟೇ ಇದೆ ಅದು.
ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಜಾತಿಗಳ ಸಮೀಕ್ಷೆ ಮಾಡಿರ್ತಕ್ಕಂಥ ಎಲ್ಲ PhD ಪ್ರಬಂಧಗಳು ಇವೆ. ಒಂದೊಂದು ಜಾತಿ ಮೇಲೆ PhD ಆಗೋ. ಅಧಿಕೃತ ದಾಖಲೆ ಕೊಟ್ಟರು ನೀವು ತಿರಸ್ಕಾರ ಮಾಡಿದ್ದೀರಿ. ಅಧಿಕೃತ ದಾಖಲೆ ಅದು ಗೆಜೆಟ್, ಮೈಸೂರು ಗೆಜೆಟ್, ಮತ್ತೆ ಇಂಗ್ಲಿಷ್ ಬ್ರಿಟಿಷ್ ಗೆಜೆಟ್ಗಳು ಎಲ್ಲ ಪುಸ್ತಕದ ಸಮೇತ ಪುಟಗಳ ಸಂಖ್ಯೆ ಸಮೇತ ಹೋಗಿ ಕೊಟ್ಟರು ನೀವು ಅನ್ಯಾಯ ಮಾಡಿದ್ದೀರಿ. ಅದಕ್ಕೆ ದಯಮಾಡಿ ಸರ್ಕಾರ ನಿಮಗೆ ಕೊಟ್ಟಿರೋ ಜವಾಬ್ದಾರಿ ಜಾತಿಗಳನ್ನ ಲಿಸ್ಟ್ ಮಾಡಿಕೊಡಿ ಅಂತ. ನೀವು ಈ ಜಾತಿ ತೆಗೆದು ಆ ಜಾತಿ ತೆಗೆದು ಈ ಜಾತಿಗೆ ಆಗ್ತಕ್ಕಂಥ ಅಧಿಕಾರ ವ್ಯಾಪ್ತಿ ನಿಮ್ಗೆ ಇಲ್ಲವೇ ಇಲ್ಲ. ನೀವು ಆ ಕೆಲಸ ಮಾಡಿರೋದು ಅಕ್ಷಮ್ಯ ಅಪರಾಧ, ಖಂಡಿಸ್ತೇವೆ ಇದನ್ನ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಮ್ಮ ಸೋದರರು ಮಿಕ್ಕಿದ ಅಂಶಗಳನ್ನ ಮಾತಾಡ್ತಾರೆ. ನಮ್ಮ ತೀರ್ಮಾನ ಒಂದೇ, 19ನೇ ತಾರೀಕು ಇದಾಗಬೇಕಾಗಿದೆ, ಪರಿಷ್ಕರಿಸಬೇಕಾಗಿದೆ. ಅದಕ್ಕೆ ಅವಕಾಶ ಇಲ್ಲ ಅಂದರೆ ತಿರಸ್ಕರಿಸಬೇಕಾಗಿದೆ. 18ನೇ ತಾರೀಕು ಬೆಂಗಳೂರಿನಲ್ಲಿ, ಈ 18ಕ್ಕೆ ಬೆಂಗಳೂರಿನಲ್ಲಿ ಸಾಧ್ಯವಾದರೆ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳು ಎಷ್ಟು ಇಡೀ ರಾಜ್ಯಾದ್ಯಂತ ನಾವು ಎಷ್ಟಿದ್ದೀವಿ ಅವರೆಲ್ಲರೂ ಬೆಂಗಳೂರಿಗೆ ಬರಬೇಕಾಗಿದೆ. 18ನೇ ತಾರೀಕು ಬಂದು ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರು ನಗರದಲ್ಲಿ ದಾಖಲು ಮಾಡಬೇಕಾಗಿದೆ. 18ನೇ ತಾರೀಕು ಬೆಂಗಳೂರಿನಲ್ಲಿ, ಈ 18ಕ್ಕೆ ಬೆಂಗಳೂರಿನಲ್ಲಿ ಸಾಧ್ಯವಾದರೆ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳು ಎಷ್ಟು ಇಡೀ ರಾಜ್ಯಾದ್ಯಂತ ನಾವು ಎಷ್ಟಿದ್ದೀವಿ ಅವರೆಲ್ಲರೂ ಬೆಂಗಳೂರಿಗೆ ಬರಬೇಕಾಗಿದೆ. 18ನೇ ತಾರೀಕು ಬಂದು ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರು ನಗರದಲ್ಲಿ ದಾಖಲು ಮಾಡಬೇಕಾಗಿದೆ. 18ನೇ ತಾರೀಕು ಬೆಂಗಳೂರಿನಲ್ಲಿ, ಈ 18ಕ್ಕೆ ಬೆಂಗಳೂರಿನಲ್ಲಿ ಸಾಧ್ಯವಾದರೆ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳು ಎಷ್ಟು ಇಡೀ ರಾಜ್ಯಾದ್ಯಂತ ನಾವು ಎಷ್ಟಿದ್ದೀವಿ ಅವರೆಲ್ಲರೂ ಬೆಂಗಳೂರಿಗೆ ಬರಬೇಕಾಗಿದೆ. 18ನೇ ತಾರೀಕು ಬಂದು ಒಂದು ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರು ನಗರದಲ್ಲಿ ದಾಖಲು ಮಾಡಬೇಕಾಗಿದೆ. ಇದನ್ನು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದ 31 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತೇ ಚರ್ಚೆ ಮಾಡಿ 18ನೇ ತಾರೀಕು 19ಕ್ಕೆ ಇದು ಬರ್ತಾ ಇರೋದ್ರಿಂದ 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ದಾಖಲು ಮಾಡಬೇಕಾಗಿದೆ. ಇದನ್ನು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದ 31 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತೇ ಚರ್ಚೆ ಮಾಡಿ 18ನೇ ತಾರೀಕು 19ಕ್ಕೆ ಇದು ಬರ್ತಾ ಇರೋದ್ರಿಂದ 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ದಾಖಲು ಮಾಡಬೇಕಾಗಿದೆ. ಇದನ್ನು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದ 31 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತೇ ಚರ್ಚೆ ಮಾಡಿ 18ನೇ ತಾರೀಕು 19ಕ್ಕೆ ಇದು ಬರ್ತಾ ಇರೋದ್ರಿಂದ 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ದಾಖಲು ಮಾಡಬೇಕಾಗಿದೆ. ಇದನ್ನು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು, ನಮ್ಮ ರಾಜ್ಯದ 31 ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇವತ್ತೇ ಚರ್ಚೆ ಮಾಡಿ 18ನೇ ತಾರೀಕು 19ಕ್ಕೆ ಇದು ಬರ್ತಾ ಇರೋದ್ರಿಂದ 18ನೇ ತಾರೀಕು ಫ್ರೀಡಮ್ ಪಾರ್ಕ್ನಲ್ಲಿ ಇಡೀ ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ಒಂದು ಬೃಹತ್ ಪ್ರತಿಭಟನೆಯನ್ನು ಸರ್ಕಾರಕ್ಕೆ ದಾಖಲು ಮಾಡಬೇಕಾಗಿದೆ. ಯಾಕೆ ಅಂದರೆ ಸರ್ಕಾರ ಯಾವಾಗಲೂ ಎಚ್ಚೆತ್ತ ಸರ್ಕಾರ ಆಗಿದ್ದರೆ ಪರವಾಗಿಲ್ಲ, ಸರ್ಕಾರ ಉಚ್ಚೆತ್ತ ಸರ್ಕಾರ ಆಗ್ಬಿಟ್ಟಿರ್ತದೆ. ಯಾಕೆ ಅಂದರೆ ಸರ್ಕಾರ ಯಾವಾಗಲೂ ಎಚ್ಚೆತ್ತ ಸರ್ಕಾರ ಆಗಿದ್ದರೆ ಪರವಾಗಿಲ್ಲ, ಸರ್ಕಾರ ಉಚ್ಚೆತ್ತ ಸರ್ಕಾರ ಆಗ್ಬಿಟ್ಟಿರ್ತದೆ. ಯಾಕೆ ಅಂದರೆ ಸರ್ಕಾರ ಯಾವಾಗಲೂ ಎಚ್ಚೆತ್ತ ಸರ್ಕಾರ ಆಗಿದ್ದರೆ ಪರವಾಗಿಲ್ಲ, ಸರ್ಕಾರ ಉಚ್ಚೆತ್ತ ಸರ್ಕಾರ ಆಗ್ಬಿಟ್ಟಿರ್ತದೆ. ಹೆಂಗಾಗಿರ್ತದೆ, ಮಾಡ್ಬಿಡ್ರಪ್ಪ ಆಮೇಲೆ ನೋಡೋಣ ಅಂದರೆ ಭಾಳ ಕಷ್ಟ ಆಗ್ತದೆ. ಒಂದು ಸಾರಿ ಕಮಿಷನ್ ಒಪ್ಕೊಂಡ್ರೆ 100 ವರ್ಷ ಜಗ್ಸೋಕ್ಕಾಗಲ್ಲ. ಹೆಂಗಾಗಿರ್ತದೆ, ಮಾಡ್ಬಿಡ್ರಪ್ಪ ಆಮೇಲೆ ನೋಡೋಣ ಅಂದರೆ ಭಾಳ ಕಷ್ಟ ಆಗ್ತದೆ. ಒಂದು ಸಾರಿ ಕಮಿಷನ್ ಒಪ್ಕೊಂಡ್ರೆ 100 ವರ್ಷ ಜಗ್ಸೋಕ್ಕಾಗಲ್ಲ. ಹೆಂಗಾಗಿರ್ತದೆ, ಮಾಡ್ಬಿಡ್ರಪ್ಪ ಆಮೇಲೆ ನೋಡೋಣ ಅಂದರೆ ಭಾಳ ಕಷ್ಟ ಆಗ್ತದೆ. ಒಂದು ಸಾರಿ ಕಮಿಷನ್ ಒಪ್ಕೊಂಡ್ರೆ 100 ವರ್ಷ ಜಗ್ಸೋಕ್ಕಾಗಲ್ಲ. 100 ವರ್ಷ ಜಗ್ಸೋಕ್ಕಾಗಲ್ಲ ಅದನ್ನ. ಹಾಗಾಗಿ ಆಗುವ ಅನಾಹುತಗಳನ್ನ ತಪ್ಪಿಸ್ಬೇಕು.
ಬಲಗೈ ಸಮುದಾಯ ಪ್ರಬಲ ಸಮುದಾಯ, ಅಗ್ರಗಣ್ಯ ಸಮುದಾಯ, ಅಣ್ಣನ ಸಮುದಾಯ ಇದು. ಬಲಗೈ ಸಮುದಾಯ ಪ್ರಬಲ ಸಮುದಾಯ, ಅಗ್ರಗಣ್ಯ ಸಮುದಾಯ, ಅಣ್ಣನ ಸಮುದಾಯ ಇದು. ಬಲಗೈ ಸಮುದಾಯ ಪ್ರಬಲ ಸಮುದಾಯ, ಅಗ್ರಗಣ್ಯ ಸಮುದಾಯ, ಅಣ್ಣನ ಸಮುದಾಯ ಇದು. ಬಲಗೈ ಸಮುದಾಯ ಪ್ರಬಲ ಸಮುದಾಯ, ಅಗ್ರಗಣ್ಯ ಸಮುದಾಯ, ಅಣ್ಣನ ಸಮುದಾಯ ಇದು. ಇದಕ್ಕೆ ಅನ್ಯಾಯ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತೇಳಿ 31 ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತೇ ಕೂತು ಚರ್ಚೆ ಮಾಡಿ 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸರ್ಕಾರಕ್ಕೊಂದು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಲೇಬೇಕಾಗಿದೆ. ಇದಕ್ಕೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ಅಂತೇಳಿ 31 ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತೇ ಕೂತು ಚರ್ಚೆ ಮಾಡಿ 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸರ್ಕಾರಕ್ಕೊಂದು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಲೇಬೇಕಾಗಿದೆ. ಇದಕ್ಕೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ಅಂತೇಳಿ 31 ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತೇ ಕೂತು ಚರ್ಚೆ ಮಾಡಿ 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸರ್ಕಾರಕ್ಕೊಂದು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಲೇಬೇಕಾಗಿದೆ. ಇದಕ್ಕೆ ಅನ್ಯಾಯ ಆಗಲಿಕ್ಕೆ ನಾವು ಬಿಡಲ್ಲ ಅಂತೇಳಿ 31 ಜಿಲ್ಲೆಗಳ ಎಲ್ಲ ಪದಾಧಿಕಾರಿಗಳು ಇವತ್ತೇ ಕೂತು ಚರ್ಚೆ ಮಾಡಿ 18ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ನಾವು ಸರ್ಕಾರಕ್ಕೊಂದು ಪ್ರತಿಭಟನೆಯ ಬಿಸಿಯನ್ನು ಮುಟ್ಟಿಸಲೇಬೇಕಾಗಿದೆ. ಅದನ್ನು ಸಹ ನಾವು ಈ ಒಂದು ಮಾಧ್ಯಮಗೋಷ್ಠಿ ಮುಖಾಂತರ ಪ್ರಕಟಪಡಿಸ್ತಾ ಇದ್ದೇವೆ. ತಾವೆಲ್ಲರೂ ಇದಕ್ಕೆ ಸಹಕರಿಸಬೇಕು, ಎಲ್ಲರೂ ಸಹಕರಿಸಬೇಕು. ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಏನೆಲ್ಲ ಸಾಧ್ಯತೆ ಇದೆ ಅದೆಲ್ಲವನ್ನು ಬಳಸಿಕೊಂಡು ಅತ್ಯಂತ ಬೃಹತ್ ಪ್ರಮಾಣದಲ್ಲಿ ನಾವು ದಾಖಲು ಮಾಡಬೇಕಾಗಿದೆ. ಇದ್ರ ಬಗ್ಗೆ ನಾವು ಎಲ್ಲವೂ ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ಳೋಣ. 18ಕ್ಕಂತೂ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಇದಿರುತ್ತರಿಂದ ಅದನ್ನು ನಾವು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳ್ತೇನೆ. ಇದಕ್ಕೆ ನಿಮ್ಮೆಲ್ಲರಿಗೂ ಸಹಕಾರ ಇರಲಿ ಅಂತೇಳಿ ತಮ್ಮೆಲ್ಲರಿಗೂ ಜೈ ಭೀಮ್.